ಮುಖ್ಯಮಂತ್ರಿಯ ಬಾಯಲ್ಲೂ ಮೊದಲಿಗೆ ಮಾತು. ಅದೇಕೋ ಈ ಜಾತಿ ಸಮೀಕ್ಷೆ, ರಾಜ್ಯ ಶಾಶ್ವತ ಹಿಂದುಳಿದ ವರ್ಗದ ಆಯೋಗದಿಂದ ಜಾತಿ ಸಮೀಕ್ಷೆ ಶುರುವಾದಾಗಿಂದನೂ ಕರ್ನಾಟಕ ರಾಜ್ಯದ ಮಂತ್ರಿಮಂಡಲದ ಸದಸ್ಯರುಗಳಿಗೆ ಅದ್ಯಾಕೋ ಕಾರ್ಪೊರೇಟ್ ವಲಯದ ಸಾಧಕರ ಬಗ್ಗೆ ತಮ್ಮ ಮರದಾಳದೊಳಗೆ ಹುದುಗಿದ್ದ ಬಹುಶಃ ಹೆಪ್ಪುಗಟ್ಟಿದ್ದ ಅಪೂರ್ವಗ್ರಹ ಪೀಡಿತ ಭಾವನೆಗಳನ್ನ ಹೊರ ಹಾಕೋ ಒಂದು ತುಡಿತ ಶುರುವಾಗ್ಬಿಟ್ಟಿದೆ ಅಂತ ಕಾಣುತ್ತೆ. ಇತ್ತೀಚೆಗೆ ಭಾರತದಲ್ಲಿ ಬಯೋಟೆಕ್ನಾಲಜಿ ಉದ್ಯಮವನ್ನ ಮೊದಲ ಬಾರಿಗೆ ಅನಾವರಣ ಮಾಡಿದ ಶ್ರೇಯಸ್ಸು ಕಿರಣ್ ಮುಜುಮ್ದಾರ್ ಶಾ ಬೆಂಗಳೂರಲ್ಲೇ ಹುಟ್ಟು ಬೆಳೆದವರು. ಫರ್ಮೆಂಟೇಶನ್ ತಂತ್ರಜ್ಞಾನದಲ್ಲಿ ಆಸ್ಟ್ರೇಲಿಯಾದಲ್ಲಿ ಪದವಿ ಪಡ್ಕೊಂಡು ಬಂದು ತಮ್ಮ ಪುಟ್ಟ ಬಾಡಿಗೆ ಮನೆಯ ಗ್ಯಾರೇಜ್ ನಲ್ಲಿ ಕಂಪನಿಯನ್ನ ಸ್ಥಾಪಿಸ್ಬಿಟ್ಟು ಇವತ್ತು ವಿಶ್ವವಿಖ್ಯಾತ ಸಾಧಿಕೆ ಅಂತ ಹೆಸರು ಮಾಡಿರೋರು. ಮೊದಲು ಆಕೆಯನ್ನು ಮೊದಲಿಸಿದ್ರು, ಯಾಕಂದ್ರೆ ಅವರು ಬೆಂಗಳೂರಿನ ರಸ್ತೆ ಗುಡ್ಡೆಗಳ ಬಗ್ಗೆ, ಕಸ ವಿಲೇವಾರಿಯ ಅವ್ಯವಸ್ಥೆ ಬಗ್ಗೆ ಮಾತನಾಡಿದಕ್ಕೆ ಮಂತ್ರಿಗಳೆಲ್ಲ ಅವ್ರ ಮೇಲೆ ಮುಗಿಬಿದ್ರು. ಅದರ ಜೊತೆಗೇನೆ ಮತ್ತೊಬ್ಬ ಇನ್ಫೋಸಿಸ್ ಸಂಸ್ಥೆಯ ಜೊತೆಗೆ ಬಹುಕಾಲ ಸಂಬಂಧ ಹೊಂದಿಕೊಂಡು ಭಾರತದ ಅತ್ಯಂತ ಕ್ರಿಯಾಶೀಲ ಮತ್ತು ಉದ್ಯಮಶೀಲ ವಾಕ್ಪಟು ಅನ್ಸ್ಕೊಂಡಿರೋ ಟಿ.ಬಿ. ಮೋಹನ್ ದಾಸ್ ಪೈ ಬಗ್ಗೆ ಕೂಡ ಇದೇ ರೀತಿಯ ಮಾತುಗಳು ಕೇಳಿ ಬಂದ್ವು. ನೀವೇನು ಬೇಕಾಬಿಟ್ಟಿಯಾಗಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವನ್ನು ಟೀಕಿಸ್ತೀರಾ, ಮೋದಿ ಏನು ತಪ್ಪು ಮಾಡಿಲ್ವಾ, ಮೋದಿ ಟೀಕಿಸೋ ಧೈರ್ಯ ಇಲ್ವಾ ಅಂತೆಲ್ಲ ಮೊದಲಿಕೆ ಮಾಡಿದ್ರು. ಇದೀಗ ಬೆಂಗಳೂರಿನ ಪ್ರತಿಷ್ಠಿತ ಇನ್ಫೋಸಿಸ್ ಸಂಸ್ಥೆಯ ಸಂಸ್ಥಾಪಕರಾದ ನಾರಾಯಣಮೂರ್ತಿ ದಂಪತಿಗಳ ಕುರಿತಂತೆ ಸ್ವತಃ ಮುಖ್ಯಮಂತ್ರಿಯವರೇ ನಿನ್ನೆ ಒಂದು ಅಗೌರವದ ಮುಜುಗರ ತರುವ ಮಾತಾಡ್ಬಿಟ್ರು. ಅವ್ರೇನ್ ಬೃಹಸ್ಪತಿನ ಅನ್ನೋ ಒಂದು ಉದ್ಗಾರ ಅವ್ರ ಬಾಯಿಂದ ಹೊರಗೆ ಬಂದಿದೆ. ಮುಖ್ಯಮಂತ್ರಿಗಳಿದು ಅನಗತ್ಯವಾಗಿತ್ತು. ಅದು ಈ ಸಂದರ್ಭದಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ತರದ ಒಂದು ಮೂದಲಿಕೆಯ ಮಾತು ಅನಗತ್ಯವಾಗಿತ್ತು. ಯಾಕೋ ಸಿದ್ದರಾಮಯ್ಯನವರು ಕೂಡ ತಾಳ್ಮೆ ಕಳ್ಕೊಳ್ತಾ ಇದ್ದಾರೆ. ತಮ್ಮ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ವಿವಿಧ ಮೂಲಗಳಿಂದ ಕೇಳಿ ಬರ್ತಾ ಇರೋ ಟಿಪ್ಪಣಿಗಳ ಕುರಿತಂತೆ ಅವರ ರಾಜಕೀಯ ಎದುರಾಳಿಗಳೇನೋ ಕಠೋರವಾದ ಮಾತುಗಳನ್ನು ಬಳಸ್ತಾ ಇರ್ತಾರೆ, ಹಗುರವಾದ ಭಾಷೆಯನ್ನು ಬಳಸ್ತಾ ಇರ್ತಾರೆ. ಆ ಬಗ್ಗೆ ಕೆರಳಿದ್ರೆ ಅದು ಅರ್ಥವಾಗುತ್ತೆ. ರಾಜಕೀಯಕ್ಕೆ ಸಂಬಂಧ ಪಡದೇ ಇರುವ, ಆಮೇಲೆ ಬೆಂಗಳೂರು ಮತ್ತು ಕರ್ನಾಟಕಕ್ಕೆ ತಮ್ಮ ತಂತ್ರಜ್ಞಾನಾಧಾರಿತ ಸಾಧನೆಗಳಿಂದ ಕರ್ನಾಟಕವನ್ನು ಶ್ರೀಮಂತಗೊಳಿಸಿದವರು, ಬೆಂಗಳೂರು ನಗರಕ್ಕೆ ಸಿಲಿಕಾನ್ ಸಿಟಿ ಎಂಬ ಒಂದು ಖ್ಯಾತಿಯನ್ನ ತಂದುಕೊಟ್ಟ ಸಾಧಕರ ಬಗ್ಗೆ ಕೂಡ ಅದೇ ರೀತಿಯ ಭಾವನೆಗಳು ವ್ಯಕ್ತಪಡಿಸ್ತಾ ಇರೋದು ನೋಡಿದ್ರೆ ನಾವೇನೋ ನಿಜಕ್ಕೂ ಒಂದು ಸರ್ವಾಧಿಕಾರಿ ಮನೋವೃತ್ತಿಯ ಫ್ಯಾಸಿಸ್ಟ್ ಸರ್ಕಾರದ ಆಳ್ವಿಕೆಗೆ ಸಿಲ್ಕೊಳ್ತಾ ಇದೆಯಾ ಅನ್ನೋ ಅನುಮಾನ ಬರ್ತಾ ಇದೆ. ಸಿದ್ದರಾಮಯ್ಯನವರು ಸ್ವಭಾವತಃ ಅವರದ್ದು ಸಮಾಜವಾದಿ ಜಾಯಮಾನ ಅಂತಲೇ ನಾವು ಇದುವರೆಗೂ ಕೂಡ ಅವ್ರ ಬಗ್ಗೆ ಗೌರವದಿಂದಲೇ ನಾವು ಅವ್ರ ವಿಚಾರದಲ್ಲಿ ವಿಮರ್ಶೆ ಮಾಡ್ತಾ ಬಂದಿದ್ದೇವೆ. ಇದೀಗ ಅದೊಂದು ಮುಖವಾಡ ಅಂತ ಅನಿಸ್ತಾ ಇದೆ. ಅವರ ಮನಸ್ಸಲ್ಲಿ ಯಾಕೋ ಕಾರ್ಪೊರೇಟ್ ವಲಯದ ಇದುವರೆಗಿನ ಸಾಧನೆಗಳ ಬಗ್ಗೆ ಪ್ರಾಮಾಣಿಕವಾದ ಮೆಚ್ಚುಗೆ ಭಾವನೆನೇ ಇರಲಿಲ್ಲ ಅಂತ ಕಾಣುತ್ತೆ. ತಮ್ಮ ಸರ್ಕಾರದ ಬಜೆಟ್ ಒಂದ್ ಕಾಲದಲ್ಲಿ ಕೇವಲ ಅವರು ಮೊದಲ ಬಾರಿಗೆ ಉಪಮುಖ್ಯಮಂತ್ರಿ ಆಗ್ಬಿಟ್ಟು ದೇವೇಗೌಡರ ಸರ್ಕಾರದಿಂದ ಒಂದಾದ್ಮೇಲೆ ಒಂದರಂತೆ ಬಜೆಟ್ಗಳನ್ನ ಮಂಡಿಸ್ತಾ ಬಂದ್ರಲ್ಲ, ಅಲ್ಲೆಲ್ಲೂ ಕೂಡ ಜಾಗತೀಕರಣದ ಆರ್ಥಿಕ ವ್ಯವಸ್ಥೆ ಕುರಿತಂತೆ ಒಂದೇ ಒಂದು ಚಕಾರವನ್ನು ಎತ್ತಾ ಇರಲಿಲ್ಲ. ಜಾಗತೀಕರಣದ ಸಾಧಕ ಬಾಧಕಗಳ ಬಗ್ಗೆ ಒಂದು ಪಾಸಿಂಗ್ ರೆಫರೆನ್ಸ್, ಒಂದು ಸಾಂದರ್ಭಿಕ ಟಿಪ್ಪಣಿ ಕೂಡ ಇರ್ತಾ ಇರ್ಲಿಲ್ಲ. ಅವ್ರು ಏನೇ ಇದ್ರು ಕೂಡ ತಾವು ಬಡವರಿಗಾಗಿ ಹಾಗೆ ಮಾಡಿದ್ವಿ, ಹಿಂದುಳಿದವ್ರಿಗೆ ಹೀಗೆ ಮಾಡಿದ್ವಿ, ದಲಿತರನ್ನ ಈ ರೀತಿ ಉದ್ಧಾರ ಮಾಡಿದ್ವಿ ಅನ್ನೋ ಮಾತುಗಳು ಇರ್ತಾ ಇದ್ವಿ ಹೊರತು ಎಲ್ಲೂ ಕೂಡ ಈ ತಂತ್ರಜ್ಞಾನ ಆಧಾರಿತ ಆರ್ಥಿಕ ವ್ಯವಸ್ಥೆ, ಅದು ಅವರದೇ ಪಕ್ಷದ ಮೇಧಾವಿ ಅರ್ಥಶಾಸ್ತ್ರಜ್ಞ ಮತ್ತು ಮಾಜಿ ಪ್ರಧಾನಮಂತ್ರಿ ದಿವಂಗತ ಮನಮೋಹನ್ ಸಿಂಗ್ ಅನಾವರಣ ಮಾಡಿದ ಜಾಗತೀಕರಣದ ಆಧಾರಿತ ಆರ್ಥಿಕ ವ್ಯವಸ್ಥೆಯ ಚಮತ್ಕಾರಿಕ ಪರಿಣಾಮಗಳ ಬಗ್ಗೆ ಒಂದೇ ಒಂದು ಮಾತಿಲ್ಲ. ಸದನದಲ್ಲೂ ಕೂಡ ಒಂದೇ ಒಂದ್ಸಾರಿ ಈ 34 ವರ್ಷಗಳಾಗ್ತಾ ಬಂದ್ರು ಕೂಡ ಕರ್ನಾಟಕದ ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಬದುಕಿನ ಮೇಲೆ ಜಾಗತೀಕರಣದ ಪರಿಣಾಮವೇನು, ಅದರ ಸಾಧಕ ಬಾಧಕಗಳೇನು ಅಂತ ಒಮ್ಮೆನೂ ಚರ್ಚೆ ಮಾಡೋ ಗೋಜಿಗೆ ಹೋಗಿಲ್ಲ. ಯಾಕಂದ್ರೆ ಹೇಗೂ ತಮ್ಮ ಬಜೆಟ್ ಒಂದ್ ಕಾಲದಲ್ಲಿ 25,000 ಕೋಟಿ ಇತ್ತು, ಈಗ 4,10,000 ಕೋಟಿ ಆಗೋಗ್ಬಿಟ್ಟಿದೆ. ಅವ್ರಿಗೆ ನೆನಪಿರ್ಲಿ, ಮನಮೋಹನ್ ಸಿಂಗ್ ಅವರು ಆರ್ಥಿಕ ನೀತಿ ತಂದಾದ್ಮೇಲೆ ಖಾಸಗಿ ಕಾರ್ಪೊರೇಟ್ ವಲಯದಲ್ಲಿ ಒಂದು ಹೊಸ ಆಚಾರ ಸಂಹಿತೆ, ನೀತಿ ಸಂಹಿತೆಯನ್ನ ತಂತು. ಅದನ್ನ ಮೊಟ್ಟ ಬಾರಿಗೆ ಪ್ರತ್ಯಕ್ಷವಾಗಿ ತಮ್ಮ ಕಂಪನಿಗಳಲ್ಲಿ ಅನುಷ್ಠಾನ ಮಾಡಿ ತೋರಿಸೋ ದಿಗ್ಗಜರು ಇಬ್ರು. ಒಬ್ರು ಇನ್ಫೋಸಿಸ್ ಸಂಸ್ಥೆಯ ಸಂಸ್ಥಾಪಕರ ನಿರ್ದೇಶಕರ ಪೈಕಿ ಒಬ್ಬರಾದ ನಾರಾಯಣಮೂರ್ತಿ ಅವರು, ಮತ್ತೊಬ್ರು ವಿಪ್ರೋ ಸಂಸ್ಥೆಯ ಸಂಸ್ಥಾಪಕರಾದ ಅಜೀಂ ಪ್ರೇಮ್ಜಿ ಅವರು. ಅವರಿಬ್ರು ಕೂಡ ಹೊಸ ಜಾಗತೀಕರಣ ಆಧಾರಿತ ಆರ್ಥಿಕ ನೀತಿಯಲ್ಲಿ ಕಾರ್ಪೊರೇಟ್ ಕಂಪನಿಗಳಲ್ಲಿ ತಂದ ನೀತಿ ಸಂಹಿತೆಯ 3 ಅಂಶಗಳು ಅಂತಂದ್ರೆ ಪಾರದರ್ಶಕತೆ, ಉತ್ತರದಾಯಿತ್ವ ಮತ್ತು ಸಾಮಾಜಿಕ ಹೊಣೆಗಾರಿಕೆ, ಟ್ರಾನ್ಸ್ಪರೆನ್ಸಿ
ಅಕೌಂಟಬಿಲಿಟಿ ಮತ್ತು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋ 3 ಹೊಸ ಬಗೆಯ ಚಿಂತನೆಗಳನ್ನ ಪ್ರತ್ಯಕ್ಷವಾಗಿ ಅನುಷ್ಠಾನ ಮಾಡಿ ತೋರಿಸಿದ್ರು. ಅದರ ಪರಿಣಾಮವಾಗಿ ಲಕ್ಷಾಂತರ ಮಂದಿ ವಿದ್ಯಾವಂತ ಯುವಕರಿಗೆ, ವಿವಿಧ ತಲೆಮಾರುಗಳ ಯುವಕರಿಗೆ ಆ ಕಂಪನಿಗಳಲ್ಲಿ ಅತ್ಯಂತ ಸಮೃದ್ಧವಾದ ಉದ್ಯೋಗ ಅವಕಾಶಗಳು ಸಿಕ್ಕು. ಅವರ ಪ್ರತಿಭೆ, ಪರಿಶ್ರಮ ಮತ್ತು ಸಾಧನೆ ಕೊಡುಗೆಗಳನ್ನು ಆಧರಿಸ್ಬಿಟ್ಟು ನಿರಂತರವಾಗಿ ಬಡ್ತಿಗಳು ಸಿಕ್ಕು. ಅವರಲ್ಲಿ ಅನೇಕರು ಈ ಕಂಪನಿಯಲ್ಲಿ ಪಡ್ಕೊಂಡ ತರಬೇತಿ ಮತ್ತು ವೃತ್ತಿ ಅನುಭವದಿಂದಾಗಿ ಪ್ರಪಂಚದ ವಿಶ್ವವಿಖ್ಯಾತ ಕಂಪನಿಗಳಲ್ಲೂ ಕೂಡ ಉದ್ಯೋಗಗಳನ್ನು ಪಡ್ಕೊಂಡಿದ್ರು. ಅಷ್ಟೇ ಅಲ್ಲ, ಅವುಗಳ ಮುಖ್ಯಸ್ಥರಾಗಿ ಭಾರತಕ್ಕೆ ಅವರು ಕೀರ್ತಿಯನ್ನು ತಂದಿದ್ದಾರೆ. ಈ ರೀತಿ ಕರ್ನಾಟಕಕ್ಕೆ ತಂತ್ರಜ್ಞಾನ ಆಧಾರಿತ ಮತ್ತು ಜ್ಞಾನಾಧಾರಿತ ಆರ್ಥಿಕ ವ್ಯವಸ್ಥೆ, ನಾಲೆಜ್ ಬೇಸ್ಡ್ ಎಕಾನಮಿ, ಟೆಕ್ನಾಲಜಿ ಎನೇಬಲ್ಡ್ ಎಕಾನಮಿ ಅನ್ನೋ ಹೊಸ ವ್ಯವಸ್ಥೆಯಲ್ಲಿ ಅದ್ಭುತವಾದ ಒಂದು ಪರಿವರ್ತನೆ, ಕ್ರಾಂತಿಕಾರಕ ಪರಿವರ್ತನೆ ತಂದಿರೋ ಈ ದಿಗ್ಗಜರ ಬಗ್ಗೆ ಹಗುರವಾದ ಮಾತುಗಳು ಯಾಕೆ? ಅಧಿಕಾರಸ್ಥ ರಾಜಕಾರಣಿಗಳು ತಮ್ಮ ಕೊಡುಗೆ ಏನು? ಅವರೆಲ್ಲ ಕೇವಲ ರಾಜಕಾರಣದಲ್ಲಿ ಇದ್ಕೊಂಡ್ಬಿಟ್ಟೆ ಪ್ರತಿ ವರ್ಷ ಚುನಾವಣಾ ಆಯೋಗಕ್ಕೆ ಪ್ರತಿ 5 ವರ್ಷಕ್ಕೊಮ್ಮೆ ಚುನಾವಣೆ ನಡೆದಾಗ ಅವರ ಆರ್ಥಿಕ ಸ್ಥಿತಿ ಯಾವ ರೀತಿ ಬದಲಾಗ್ತಾ ಇರುತ್ತೆ ನಾವು ಗಮನಿಸ್ತಾ ಇದ್ದೇವೆ. ಪ್ರತಿಯೊಬ್ಬರು ಕೂಡ ಕರ್ನಾಟಕದ ಪ್ರಸಕ್ತ ಅಸೆಂಬ್ಲಿಯ ಪ್ರತಿಯೊಬ್ಬ MLA ಯ ಸರಾಸರಿ ಆಸ್ತಿ ಮತ್ತು ಆದಾಯ ಮೌಲ್ಯ 63 ಕೋಟಿನೋ 64 ಕೋಟಿನೋ ಅಂತ ಒಂದು ಇತ್ತೀಚಿನ ಒಂದು ವಿಶ್ಲೇಷಣೆ ಹೇಳಿತ್ತು. ಅದ್ರ ಬಗ್ಗೆ ಯಾರು ಅಸೂಯೆ ಪಡ್ತಾ ಇಲ್ಲ. ಕರ್ನಾಟಕ ಮತದಾರ ಇವತ್ತು ಕೂಡ ನಿಮ್ಮ ವ್ಯಕ್ತಿಗತ ಆಶ್ವಾಸಗಳನ್ನ ನಂಬ್ತಾರೆ, ನಿಮಗೆ ಗ್ಯಾರಂಟಿ ಯೋಜನೆಗಳ ಫಲ ಪಡ್ಕೊಂಡಿದ್ದಾರೆ. ಅದೆಲ್ಲವೂ ಸರಿ. ನೀವ್ಯಾಕೆ 1971ರ ಗರೀಬಿ ಹಠಾವ್ ಮನಸ್ಥಿತಿಯಿಂದ ಆಚೆಗೆ ಬಂದೇ ಇಲ್ಲ? ಡಾಕ್ಟರ್ ಮನಮೋಹನ್ ಸಿಂಗ್ ತಂದ ಮೌನ ಕ್ರಾಂತಿಯ ಬಗ್ಗೆ ನಿಮಗೆ ಕಿಂಚಿತ್ತು ಗೌರವ ಯಾಕಿಲ್ಲ? ಈ ಸಂದರ್ಭ ತತ್ಕ್ಷಣದ ಪ್ರಚೋದನೆ ಇಷ್ಟೇ. ಈಗ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಸಮೀಕ್ಷೆ ನಡೀತಾ ಇದೆ. ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ ನಡೀತಾ ಇದೆ. ಆ ಸಮೀಕ್ಷೆಯಲ್ಲಿ ಪಾಲ್ಗೊಂಡಿರುವ ಎಣಿಕೆದಾರರು ಅವರೆಲ್ಲ ಮುಖ್ಯವಾಗಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರುಗಳು ಮತ್ತು ಉಳಿದಂತೆ ವಿವಿಧ ಸರ್ಕಾರಿ, ಅದು ಬೃಹತ್ ಬೆಂಗಳೂರು ಮಹಾನಗರದಲ್ಲಿ ಕಾರ್ಪೊರೇಷನು, RTO ಕಚೇರಿ ಇತ್ಯಾದಿ ವಿವಿಧ ಇಲಾಖೆಗಳ ಸಿಬ್ಬಂದಿ ಕೂಡ ತೊಡಗಿಸಿಕೊಂಡಿದ್ದಾರೆ. ಅವರು ನಾರಾಯಣ ಮೂರ್ತಿಗಳ ಜಯನಗರದ ನಿವಾಸಕ್ಕೆ ಹೋದಾಗ ಅವರೊಂದು ಹಿಂಬರ ಬರೆದು ಕೊಟ್ಟಿದ್ದಾರೆ. ನಾವು ಯಾವುದೇ ತರದ ಹಿಂದುಳಿದ ವರ್ಗಕ್ಕೆ ಸೇರಿದವರಲ್ಲ, ಹೀಗಾಗಿ ಈ ಸಮೀಕ್ಷೆ ನಮಗೆ ಅನ್ವಯಿಸೋದಿಲ್ಲ. ನಾವು ಇದಕ್ಕೆ ಮಾಹಿತಿ ಕೊಡೋದ್ರಿಂದ ಸರ್ಕಾರಕ್ಕೆ ಕೂಡ ಏನೂ ಪ್ರಯೋಜನವಾಗಲ್ಲ ಅಂತ ಹಿಂಬರ ಬರೆದು ಕೊಟ್ಟು ಕಳಿಸ್ಕೊಟ್ರೆ, ಮೊಟ್ಟ ಮೊದಲನೇದಾಗಿ ಅವ್ರು ಏನ್ ಬರೆದು ಕೊಟ್ರು, ಏನ್ ಹೇಳಿದ್ರು ಅನ್ನೋ ಮಾಹಿತಿಯನ್ನ ಮಾಧ್ಯಮಗಳಿಗೆ ಸೋರಿಕೆ ಮಾಡಿದ್ದು ಬಹಳ ತಪ್ಪು. ಅದು ಕರ್ನಾಟಕ ಹೈಕೋರ್ಟ್ಗೆ, ಕರ್ನಾಟಕದ ಸರ್ಕಾರದ ಪರವಾಗಿ ಅಡ್ವೊಕೇಟ್ ಜನರಲ್ ಅವರು ಕೊಟ್ಟ ವಿಶ್ವ ಆಶ್ವಾಸನೆ ಉಲ್ಲಂಘನೆ ಆಗ್ತಾ ಇದೆ. ಒಂದು ರೀತಿಯಲ್ಲಿ ನ್ಯಾಯಾಂಗ ನಿಂದನೆ, ಅಪರಾಧ ಕೂಡ ಆಗುತ್ತೆ. ಇದರ ವಿಶ್ವಾಸ ದ್ರೋಹ. ಹೈಕೋರ್ಟ್ ಕಟ್ಟಿಟ್ಟಾಗಿ ಹೇಳಿತ್ತು, ಈ ಸಮೀಕ್ಷೆಯನ್ನೇ ಪ್ರಶ್ನಿಸಿದ ರಿಟ್ ಅರ್ಜಿಗಳನ್ನ ತಿರಸ್ಕರಿಸುವಾಗ ಒಂದು ಷರತ್ತು ಹಾಕಿತ್ತು, ಈ ಆಯೋಗದ ಸಮೀಕ್ಷೆ ಏನೇ ಮಾಹಿತಿ ಇರಲಿ ಅದೆಲ್ಲವನ್ನು ಗೌಪ್ಯವಾಗಿಡತಕ್ಕದ್ದು. ಹೈಕೋರ್ಟಿನ ಹೊರತಾಗಿ, ಕೋರ್ಟ್ ಮತ್ತು ಸರ್ಕಾರದ ಹೊರತಾಗಿ ಯಾರಿಗೂ ಅದನ್ನ ಬಹಿರಂಗ ಕಳಿಸ್ಕೊಳ್ತಕ್ಕದ್ದು, ಯಾವುದೇ ತರದ ಮಾಹಿತಿ ಇರಲಿ. ಇದರಲ್ಲಿ ಪಾಲ್ಗೊಳ್ಳೋದು ಕೂಡ, ಸಮೀಕ್ಷೆಯ ಎಣಿಕೆದಾರರ ಜೊತೆಗೆ ಸಹಕರಿಸೋದು ಬಿಡೋದು ಕೂಡ ಅದು ಐಚ್ಛಿಕ, ಕಡ್ಡಾಯ ಅಲ್ಲ. ನಮ್ಗೆ ಇಷ್ಟವಾಗದಿರೋರು ಮಾಹಿತಿ ಕೊಡದೇ ಇರಬಹುದು, ಆ ಸ್ವಾತಂತ್ರ್ಯ ಕೂಡ ಇದೆ. ಇದೆಲ್ಲವೂ ಹೈಕೋರ್ಟ್ ಸ್ಪಷ್ಟಪಡಿಸಿದ ಮೇಲೆ ನಾರಾಯಣ ಮೂರ್ತಿಯವರು ತಮಗೆ ನೀಡಲಾದ ಆಯ್ಕೆಯನ್ನು ಬಳಸ್ಕೊಂಡಿದ್ದಾರೆ. ಅವರ ಪತ್ನಿ ಸುಧಾಮೂರ್ತಿಯವರು ಈಗಾಗಲೇ ನಾಮನಿರ್ದೇಶಿತ ರಾಜ್ಯಸಭಾ ಸದಸ್ಯರು. ಬಹುಶಃ ಅದೇ ಕಾರಣದಿಂದಾಗಿ ಇವರೆಲ್ಲ ಮೋದಿ ಪಾರ್ಟಿಯವರು ಅಂತ ಅನ್ಕೊಂಡಿರ್ಬೋದು. ಸುಧಾಮೂರ್ತಿ ಅವರನ್ನ ರಾಜ್ಯಸಭೆಗೆ ನಾಮಕರಣ ಮಾಡಿತ್ತು ಮೋದಿ ನೇತೃತ್ವದ ಭಾರತ ಸರ್ಕಾರ. ಇವರೆಲ್ಲ ಹೇಗೂ ಬಿಜೆಪಿ ಬೆಂಬಲಿಗರನ್ನು ಒಂದು ಅಂಶ ಕೂಡ ಅವ್ರಿಗೆ ಕಾಡ್ತಾ ಇರ್ಬೋದು. ಆದ್ರಿಂದನೇ ಮುಖ್ಯಮಂತ್ರಿ ಬಾಯಲ್ಲಿ ಈ ತರದ್ದು ಬಂತು. ಅದೆಲ್ಲಕ್ಕಿಂತ ಹೆಚ್ಚಾಗಿ ಮುಖ್ಯಮಂತ್ರಿಗಳ ಸಮಾನ ಮನಸ್ಕ ಚಿಂತಕರು ಮತ್ತು ಸಲಹೆಗಾರರೆಲ್ಲ ಅವರೆಲ್ಲ ಸ್ವಘೋಷಿತ ಎಡಪಂಥೀಯ ಪ್ರಗತಿಪರ ಜಾಯಮಾನದ ಚಿಂತಕರು, ಬುದ್ಧಿಜೀವಿಗಳು. ಅವರ ಒಡ್ಡೋಲಗದ ಬುದ್ಧಿಜೀವಿಗಳ ಮನಸ್ಥಿತಿಯೇ ಒಂಥರ ಫಾರ್ಮುಲಾ ರೀತಿಯ ವ್ಯಾಖ್ಯಾನಗಳು. ಯಾವುದೇ ಸಾಮಾಜಿಕ ರಾಜಕೀಯ ಘಟನಾವಳಿ ನಡೆದ್ರು ಕೂಡ ಅವರ ಒಂಥರ ಫಾರ್ಮುಲಾ ರೂಪಿಸ್ಬಿಟ್ಟಿದ್ದಾರೆ. ಬ್ರಾಹ್ಮಣ ನಿಂದನೆ ಸೆಕ್ಯುಲರಿಸಮ್, ಲಿಂಗಾಯತರ ಲೇಬಿಯೇ ಸೋಷಿಯಲ್ ಜಸ್ಟಿಸ್, ಒಕ್ಕಲಿಗರು ಒಳಜಗಳ ಅಂದ್ರದ್ದು ಇಂಟರ್ನಲ್ ಡೆಮಾಕ್ರಸಿ. ಈ ರೀತಿ ಹಗುರವಾಗಿ ಸರಳೀಕರಿಸಿದ ವ್ಯಾಖ್ಯಾನದ ಮೂಲಕ ಪ್ರತಿಯೊಬ್ಬ ವ್ಯಕ್ತಿಯ ಅಭಿಪ್ರಾಯವನ್ನ, ನಡವಳಿಕೆಯನ್ನ ವ್ಯಾಖ್ಯಾನಿಸ್ತಾ ಹೋಗೋದು. ಬಹುಶಃ ನಾರಾಯಣ ಮೂರ್ತಿ ಕುಟುಂಬ ಬ್ರಾಹ್ಮಣ ಅನ್ನೋದೇ ಇವರ ಮನಸ್ಸಲ್ಲಿ ಕೊರಿತಾ ಇರ್ಬೋದು. ಬ್ರಾಹ್ಮಣರಾದ್ರೂ ಮಾತ್ರಕ್ಕೆ ಅವ್ರನ್ನ ಈ ರೀತಿ ಮೂದಲಿಸೋದ, ಜೊತೆಗೆ ಅವರು ನೀಡಿದ ಅಭಿಪ್ರಾಯವನ್ನ ಮತ್ತು ಅವರು ಈ ಸಮೀಕ್ಷೆಗೆ ಸ್ಪಂದಿಸಿದ ರೀತಿಯನ್ನ ಸಾರ್ವಜನಿಕವಾಗಿ ಚರ್ಚೆ ಮಾಡೋ ಅಗತ್ಯ ಏನಿತ್ತು? ಕೋರ್ಟ್ಗೆ ಕೊಟ್ಟ ತಮ್ಮದೇ ಸರ್ಕಾರ ನೀಡಿದ ಆಶ್ವಾಸನೆಯನ್ನ ಧಿಕ್ಕರಿಸಿ
ಆ ಕುರಿತ ಮಾಹಿತಿಯನ್ನ ಮಾಧ್ಯಮಗಳಿಗೆ ಸೋರಿಕೆ ಮಾಡಿರೋದು, ಅದಕ್ಕೆ ಪ್ರತಿಕ್ರಿಯೆ ಕೊಡೋದು, ಅದು ಅಗೌರವಯುತವಾದ ಮತ್ತು ಅವ್ರಿಗೆ ಮುಜುಗರ ತರೋ ರೀತಿ, ಅಪಮಾನಿಸೋ ರೀತಿಯಲ್ಲಿ ಮಾತಾಡೋ ಅಗತ್ಯ ಇರಲಿಲ್ಲ. ಮಾನ್ಯ ಸಿದ್ದರಾಮಯ್ಯನವರೇ 1999ರಿಂದ 2004ರವರೆಗೆ ಅಧಿಕಾರದಲ್ಲಿದ್ದ ನಿಮ್ಮದೇ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ದಿವಂಗತ ಎಸ್ ಎಂ ಕೃಷ್ಣ ಅವರೇ ಭಾರತದಲ್ಲಿ ಕರ್ನಾಟಕವನ್ನ ಜಾಗತೀಕರಣ ಆಧಾರಿತ ಆರ್ಥಿಕ ನೀತಿಯ ಪ್ರಯೋಗಶಾಲೆಯನ್ನಾಗಿ ಮಾರ್ಪಡಿಸ್ಬಿಟ್ರು. ಬ್ರ್ಯಾಂಡ್ ಬೆಂಗಳೂರು ಅನ್ನೋ ಒಂದು ಖ್ಯಾತಿಯನ್ನು ತಂದುಕೊಟ್ಟಿದ್ದು ಕೂಡ ಎಸ್ ಎಂ ಕೃಷ್ಣ. ಕಾರ್ಪೊರೇಟ್ ವಲಯದ ಉದ್ಯಮದಾರರ ಕ್ರಿಯಾಶೀಲತೆಗೆ, ಅವರ ತಂತ್ರಜ್ಞಾನ ಆಧಾರಿತ ಪರಿಣಿತಿಗೆ ಮುಕ್ತ ಆಹ್ವಾನ ಕೊಟ್ಬಿಟ್ಟು ಅವ್ರಿಗೆಲ್ಲ ಗೌರವಯುತವಾಗಿ ನಡೆಸ್ಕೊಟ್ರು. ಅದಷ್ಟೇ ಅಲ್ಲ, ಸಹಕಾರಿ ಖಾಸಗಿ ಸಹಭಾಗಿತ್ವ, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅನ್ನೋ ಒಂದು ಹೊಸ ಪ್ರಯೋಗವನ್ನು ಕೂಡ ಕರ್ನಾಟಕದ ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ತಂದುಬಿಟ್ಟು ಇಡೀ ದೇಶಕ್ಕೆ ಮಾದರಿ ಅನ್ಸ್ಕೊಂಡ್ಬಿಟ್ಟಿದ್ರು. ಅದನ್ನ ನೀವು ಮರ್ತು ಬಿಟ್ಟಿದ್ದೀರಾ. ಅವಾಗ ನೀವು ಕಾಂಗ್ರೆಸ್ ಅಲ್ಲಿ ಇರಲಿಲ್ಲ, ತಾವು ಜನತಾ ಪರಿವಾರದಲ್ಲಿ ಇರಲಿ. ತಾವು ಕಾಂಗ್ರೆಸ್ಗೆ ಬಂದು 17 ವರ್ಷವಾಗ್ತಾ ಬಂತು. ವರ್ತಮಾನದ ಚರಿತ್ರೆಯನ್ನ ಕೂಡ ತಾವು ಮೆಲುಕು ಹಾಕೋದಿಲ್ವಾ? ಎಸ್ ಎಂ ಕೃಷ್ಣರವರ ಆದರ್ಶ ನಿಮ್ಗೆ ಯಾಕದು ಮಾದರಿ ಅಂತ ಅನಿಸ್ಲಿಲ್ಲ? ಅರ್ಥವಾಗ್ತಾ ಇಲ್ಲ. ಇದು ಅನಗತ್ಯವಾದ ಮಾನಸಿಕ ಕ್ಷೋಭೆ, ಸಾಮಾಜಿಕ ಕ್ಷೋಭೆಯನ್ನ ಉಂಟು ಮಾಡುವಂತ ನಡವಳಿಕೆ. ಇದರಿಂದಾಗಿ ಇಡೀ ಸಮೀಕ್ಷೆಯ ಒಳ ಉದ್ದೇಶದ ಬಗ್ಗೆ ಜನಸಾಮಾನ್ಯರಲ್ಲೂ ಅನುಮಾನ ಮೂಡುವ ಹಾಗಾಗುತ್ತೆ. ದಯಮಾಡಿ ತಾವು ಸಂಯಮವನ್ನು ತಾಳಿ ಎಲ್ಲೂ ಕೂಡ ಆ 1971ರ ಗರೀಬ್ ಹೆಟಾವ್ ಮನಸ್ಥಿತಿಯಿಂದ ಹೊರಗೆ ಬನ್ನಿ. ಭಾರತ ಬದಲಾಗಿದೆ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು 1991ರ ಜುಲೈ 24ರಂದು ತಮ್ಮ ಮೊಟ್ಟ ಮೊದಲ ಬಜೆಟ್ ಅನ್ನ ಮಂಡಿಸಿದಾಗ ಖಾಸಗೀಕರಣ, ಉದಾರೀಕರಣ ಮತ್ತು ಜಾಗತೀಕರಣ ಆಧಾರಿತ ತ್ರಿವಿಧ ಸೂತ್ರಗಳ ಹೊಸ ಆರ್ಥಿಕ ವ್ಯವಸ್ಥೆಯನ್ನು ತಂದಾಗ ಭಾರತದಲ್ಲಿ ವಿದ್ಯಾವಂತ ಮಧ್ಯಮ ವರ್ಗಗಳ ಜನಸಂಖ್ಯೆ 18 ಕೋಟಿ ಇತ್ತು. 2014ರಲ್ಲಿ ಅವರು ಪ್ರಧಾನಮಂತ್ರಿ ಪದವಿಯಿಂದ ಕೆಳಗಿಳಿದಾಗ ಅದು 36 ಆಗಿತ್ತು, ದುಪ್ಪಟ್ಟಾಗಿತ್ತು. ಅಂದ್ರೆ ಅಮೆರಿಕ ಸಂಯುಕ್ತ ಸಂಸ್ಥಾನದ 32 ಕೋಟಿ ಒಟ್ಟು ಜನಸಂಖ್ಯೆಗಿಂತ ಜಾಸ್ತಿ ಇತ್ತು. ಇವತ್ತು ಸುಮಾರು 40-45 ಕೋಟಿ ಇರಬಹುದು. ಅದಕ್ಕೆ ಭಾರತಕ್ಕೆ ಪ್ರಪಂಚದ ಎಲ್ಲ ರಾಷ್ಟ್ರಗಳು ಇವತ್ತು ಗೌರವದಿಂದ ನೋಡುವ ಹಾಗಾಗಿದೆ. ಭಾರತದಲ್ಲಿ ಸೃಷ್ಟಿಯಾಗಿರೋ ಈ ದೊಡ್ಡ ಮಾರುಕಟ್ಟೆ, ಜ್ಞಾನಾಧಾರಿತ ಆರ್ಥಿಕ ವ್ಯವಸ್ಥೆಯ ಮಾರುಕಟ್ಟೆ ಬಗ್ಗೆ ತಾವು 15 ಬಜೆಟ್ಗಳನ್ನು ಮಂಡಿಸಿದಿರಿ. ತಮಗೆ ಹೆಚ್ಚು ಅದ್ರ ಬಗ್ಗೆ ಜಾಗೃತಿ ಇರಬೇಕಾಗಿತ್ತು. ದಯವಿಟ್ಟು ಮೈಮರೆತು ಮತ್ತೊಮ್ಮೆ ಹೀಗೆ ಮಾತಾಡಬೇಡಿ. ನಮ್ಮ ಕಣ್ಣೆದುರಿಗೆ ನಡೆದಿರೋ ಈ ಪವಾಡ ಸದೃಶ ಕ್ರಾಂತಿಯ ಬಗ್ಗೆ, ಅದಕ್ಕೆ ಕಾರಣರಾದವ್ರ ಬಗ್ಗೆ ಹಗುರವಾದ ಮಾತುಗಳನ್ನ ತಾವು ಆಡಬಾರ್ದು. ತಮ್ಮ ಮಂತ್ರಿ ಸಹೋದ್ಯೋಗಿಗಳು, ಶಾಸಕರು ಮಾತಾಡಬಾರ್ದು ಅಂತ ಅತ್ಯಂತ ಕಳಕಳಿಯಿಂದ ಅರಿಕೆ ಮಾಡ್ಕೊಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.